ಪ್ರದೀಪ್ ಕುಲಕರ್ಣಿ ಒಂದೆರಡು ಮಾತಾಡ್ತಿದ್ದೆ. ಹೇಮಂತನಾಥ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನ ದೇವಕಿ ಪ್ರಮಾಣ. ನಾವೆಲ್ಲ 78ನೇ ಇಸ್ವಿಗೆ ನಾನು ಮಂಗಳೂರಿಗೆ ಬಂದ ದಿನದಿಂದ ಕಣ್ಣಿಗೆ ಕಾಣುವ ಕೆಲವು ವ್ಯಕ್ತಿಗಳಿಗೆ ಇದ್ದಾರೆ. ಜಿ ಕೆ ಭಟ್ರು, ಸಂಜಯರು, ನಮ್ಮದೊಂದು ಬಳಗ ಇಲ್ಲಿ. ನವನೀತ, ಪರಮೇಶ, ನಾವು ಸ್ವಲ್ಪ ಪೋಖರಿ ಒಂದು ಅಲ್ವಾ ಶಂಕರ ಶೆಟ್ಟಿ, ಚೆನ್ನಾಗಿ. ಆದರೆ ಈ ಜಾಗ ನಮಗೆ ಒಂದು ರೀತಿಯ ಶಕ್ತಿ ಸ್ಥಳ ಇಲ್ಲಿ. ಆ ಮೂಲೆಯಲ್ಲಿ ರಾಘವೇಂದ್ರ ಭಜನೆ, ಗೋವಿಂದಾಚಾರ, ಕೃಷ್ಣನ ಪೂಜೆ, ಹೀಗೆ ಬೇರೆ ಬೇರೆ ನೆಲೆಗಳಲ್ಲಿ ಪ್ರಭಾಕರ್ ಜೋಶಿ ಇವರಿಗೆಲ್ಲ ನಂತರದ ಪರಿಚಯ ನಮಗೆ. ಯಾಕಂದರೆ ಅವರೆಲ್ಲ ಪ್ರೊಫೆಸರ್ಗಳಾಗಿದ್ದರು. ಶಾರದಾಚಾರ್ಯರು, ಸರೋಜಾ ತಾಳಿಕಾಯರು, ವಿಜಯಲಕ್ಷ್ಮಿ ಶೆಟ್ಟರು ಇಲ್ಲಿದ್ದಾರೆ. ನವನೀತ, ನಮ್ಮ ವಾಸವ್ಯಕ್ಕ, ಈ ಒಂದು ಬಳಗ ಹೇಗೆ ಸರ್ ಮೇಲ್ಗಡೆಯ ಭಜನೆ. ಇದು ಯಾಕೆ ಹೇಳ್ತೀನಿ ಅಂದರೆ ಆ ಕಾಲದ ನೆನಪು ನನಗೀಗಾಗಲೇ ಅವರು ಪ್ರಕಾಶ್ ಅವರು ಬೇರಿನ ಬಗ್ಗೆ ಎಲ್ಲ ವಿಷಯ ಹೇಳಿದರು. ಒಬ್ಬ ಮಿತ್ರನನ್ನು ಕಳೆದುಕೊಂಡಿದ್ದೇವ. ನಮ್ಮ ಸಮಕಾಲೀನ, ನಮ್ಮ ಪ್ರಾಯದ ಪರಮೇಶ ಇವತ್ತು ನಮ್ಮೊಂದಿಗೆ ಇಲ್ಲ ಅಂತ ಹೇಳುವಂಥದ್ದು ಮಾತ್ರ ಭಾವನೆ, ಬೇರೆ ಯಾವುದೇ ಭಾವನೆ ಇಲ್ಲ. ನಾನು ಹೇಳಿಬೋದು ಅವನಿಗೆ ಯಾವಾಗಲೂ ಬಹುಶ್ರುತ ಕಲಾ ಪಂಡಿತ ಅಂತ. ಕಲಾ ಪಂಡಿತ ಯಾವ ವಿಷಯ ಬೇಕು, ಯಾವ ವಿಷಯ ಅಲ್ಲ. ಇಲ್ಲ, ನಮ್ಮಲ್ಲಿ ಒಂದು ಸುಧಾರಿಕೆ ಅಂತ ಹೇಳ್ತಾರೆ. ಸುಧಾರಿಕೆ ಮೇಲೆ ಯಾವ ಸಂದರ್ಭದಲ್ಲೂ ನಾನು ಒಂದೇ ಒಂದು ಉದಾಹರಣೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲಿಲ್ಲ. ನನಗೆ 18 ವರ್ಷದ ನಂತರ ಮಕ್ಕಳಾಯಿತು. ಪೇಜಾವರ್ಷಿಗಳು ಇವರೆಲ್ಲ ಬಂದಂಥ ಸಂದರ್ಭ, ಪ್ರಥಮ ಹುಟ್ಟುಹಬ್ಬದ ದಿವಸ. ಈಗ ಇದೆಯಲ್ಲ ಒಂದು ದಿವಸ ಕೇಕ್ ಕಟ್ ಮಾಡೋದು, ಇದೆಲ್ಲ ನಮ್ಮನೆಗೆಲ್ಲ ಉಡುಪಿಯಿಂದೆಲ್ಲ ಅಡಿಗೆಯವರೆಲ್ಲ ಬರ್ತಾರೆ. ನಾನು ಕೇಕ್ ವ್ಯವಸ್ಥೆಗೆ ಹೋಗೋದವ ಅಂತ ಗೊತ್ತುಂಟು. ನನ್ನ ಶ್ರೀಮತಿಗೆ ಕೇಕ್ ಕಟ್ ಮಾಡಬೇಕಾದ್ರೆ ಇವರದೊಂದು ಯೋಚನೆ ನೋಡಿ. ಹೋಗಿ ಪುರೋಹಿತರ ಪ್ರಸನ್ನ ಭಟ್ರು ಹೋಗಿ ಹೇಳಿದ, ಈಗ ಗೋಧಿ ಹಲ್ವಾ ಅದು ಒಂದು ಉನ್ನತ ಯಾವುದು ಬಾದಾಮ್ ಹಲ್ವಾ ಅಂಪರತ್ತ ಅಂತ ಒಂದು ಸ್ಟೀಲ್ನದ್ದು ಬೌಡೆ ತಂದ. ಒಂಚೂರು ಗಟ್ಟಿ ಪಾಕ ಅವಾಡು ಅಂತೇಳಿ ತುಪ್ಪ ಸವರಿ ಅದನ್ನು ಬಾದಾಮ್ ಹಲ್ವನ್ನು ಅದರೊಳಗೆ ಒತ್ತಿದಾಗ ಕೇಕಿನ ರಚನೆ ಅದು ಬೇಜವಾಸಿಗಳ ಉಪಸ್ಥಿತಿಯಲ್ಲಿ ದೇವರಿಗೆ ಸಮರ್ಪಣೆ ಮಾಡಿದ ಮಕ್ಕಳೊಟ್ಟಿಗೆ ಉಂಟಲ್ಲ, ನಿಜ ಅರ್ಥದ ಯಾವುದೇ ಸಂದರ್ಭದಲ್ಲಿ ಅದಕ್ಕೊಂದು ಕಲಾಸ್ಪರ್ಶ ಕೊಟ್ಟು ಸಂಪ್ರದಾಯವನ್ನು ಮುರಿಯದೆ ಆ ವ್ಯವಸ್ಥೆಗಳನ್ನು ವೈಭವೀಕರಣ ಮಾಡುವಂಥ ಚಾಕಚಕ್ಯತೆ ಇದ್ದರೆ ಅದು ಪಿ ವಿ ಪರಮೇಶ್ವರಿ, ನಮ್ಮ ಮಿತ್ರ ಪಿ ವಿ ಪರಮೇಶ್ವರಿ. ಇಂತಹ ಒಂದು ವಿಶೇಷ ವ್ಯಕ್ತಿತ್ವ ನಾನು ಯಾವುದೇ ಹೆಚ್ಚು ಹೇಳಲಿಕ್ಕೆ ಹೋಗದೆ, ನಮ್ಮ ಕೃಷ್ಣವೇಷ ಸ್ಪರ್ಧೆ ಮೊನ್ನೆ ಅವನ ಮನೆಗೆ ಹೋಗಿದ್ದೆ. ಯಾಕೆಂದರೆ ಅವರ ಶ್ರೀಮತಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನನ್ನ ಮಕ್ಕಳಿಗೂ ಗುರು, ಅವರು ಮೆಥಮೆಟಿಕ್ ಗುರು. ಅವನ ಮೊಮ್ಮಗ ನನಗೆ ಭಾರಿ ಖುಷಿಯಾಯಿತು, ಓಡೋಡಿ ಬಂದ. ಕೃಷ್ಣ, ನಾವು ರಾಷ್ಟ್ರೀಯ ಮಕ್ಕಳೋತ್ಸವ ಕೃಷ್ಣವೇಷ ಸ್ಪರ್ಧೆ ಇದೇ ಕೃಷ್ಣ ಮಠದ ಎದುರಿನ ಜಿಡ್ಡೆಯಲ್ಲಿ ಮಾಡಿದ್ದು. ಪರಮೇಶ ನಾವು ಎಲ್ಲ ಸೇರಿಕೊಂಡು, ಪರಮೇಶನ ಮಕ್ಕಳು, ಪ್ರಭಾಕರ ರಾಯರ ಮಕ್ಕಳು, ಅಲ್ವ ಸುಧಾಕರ, ಇದು ಎಲ್ಲ ನೆನಪುಗಳು. ಅವರ ತಂದೆ, ಅವರು ಸ್ವಲ್ಪ ನನಗೆ ನನ್ನ ತಂದೆ ನೆನಪಾಗೋದು. ಅವಾಗ ಅವರು ಸ್ಟ್ರಿಕ್ಟ್, ಅವರು 94 ವರ್ಷಕ್ಕೆ ತುಂಬ ಸ್ಟ್ರಿಕ್ಟ್. ಅವರು ತುಂಬ ಸ್ಟ್ರಿಕ್ಟ್ನವರು. ದಿನನಿತ್ಯ ಬೆಳಗಿನ ಪೂಜೆ ಮುಗಿಸಿ ಇಲ್ಲಿ ಕೃಷ್ಣ ಮಠ ಇಲ್ಲಿ ಬಂದು ಅದೇ ವೈದಿಕ ವ್ಯವಸ್ಥೆಗಳಲ್ಲೇ ಬಂದು ಅಶ್ವತ್ಥಮರಕ್ಕೆ ಸುತ್ತ ಹೋಗದ ದಿವಸ ಇಲ್ಲ. ಅವರ ಪರಮೇಶ್ವರ ಶ್ರೀಮತಿಯನ್ನು ಕಂಡಿದ್ದಾರೆ. ಇವರೆಲ್ಲರೂ ಆ ರೀತಿಯ ಒಂದು ಈ ಬಾಂಧವ್ಯದ ಈ ಬೆಸುಗೆಯ ನಮ್ಮೊಳಗಿನ ಪರಮೇಶ ನಮ್ಮೊಂದಿಗೆ ಇಲ್ಲಲ್ಲ. ಆದರೆ ಚಿರಕಾಲ ವಾಗೀಶ್ವರಿ ಯಕ್ಷಗಾನ ಅಂತೇಳಿ ನಾವೆಲ್ಲ ಹೋಗಲಿಕ್ಕೆ ಕಾರಣವೇ ಪರಮೇಶ. ಈ ಥರ ಬೇರೆ ಬೇರೆ ನೆಲೆಗಳಲ್ಲಿ ನಮ್ಮೊಂದಿಗಿಲ್ಲದ. ನಾನು ಈ ಒಂದು ಮರೆತು ಬಿಟ್ಟೆ. ನಾನೊಂದು 5 ಅವಧಿಯಲ್ಲಿ ಸಾಹಿತ್ಯ ಪರಿಷತ್ನ ಚಾಕರಿ ಮಾಡಿದ್ದೇನೆ ಮಂಜೇಶ್ವರ ಮಾಡುವಾಗ. ಆವಾಗ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಥವಾ ಇಂಥದ್ದೆಲ್ಲ ಆಗುವ ಸನ್ಮಾನಗಳು, ನಾವು ಸನ್ಮಾನಗಳು ಮಾಡೋದೇ ಕೆಲಸ. ನಮಗೆ ಸನ್ಮಾನಗಳಾಗುವಾಗ ಬೇಕು ಬೇಡಗಳ ವಿಮರ್ಶೆಯು ಪರಮೇಶನಂತೆ, ಅಥವಾ ಸಂಪನ್ಮೂಲ ವ್ಯಕ್ತಿಗಳನ್ನು ತೋರಿಸುವ ಕೆಲಸವು ಪರಮೇಶನಂತೆ. ಕೆಲವೊಮ್ಮೆ ಅವನಿಗೆ ಬೇಡ ಅಂತಲೇ ಹೇಳಿದವರು ನಾವು ಮಾಡಿದರು, ಅವನು ದೂರ ಇರ್ತಿದ್ದ ವಿನ ನಮ್ಮೊತ್ತಿಗೆ. ಯಾಕಂದರೆ ನಮ್ಮ ಒಳಗಿನ ಚಿಂತನೆ ಏನಂತ ಆತನಿಗೆ ಗೊತ್ತು. ಆದರೆ ಅದಕ್ಕೆ ಬೇಕಾದಂಥ ಯಾವತ್ತೂ ಪರಮೇಶನ ಪೇಟ ಮುಂಡಾಸ್ ಅಂತೇಳಿ ನಾವು ಅಂಗಡಿಗಳಲ್ಲಿ ಮುಂಡಾಸು ತೆಗೆದುಕೊಂಡದ್ದೇ ಇಲ್ಲ. ಅವ ತಯಾರು ಮಾಡಿ ಆಯಿತು, ತಂದಾಯಿತು. ದುಡ್ಡು ಮೌಲ್ಯಕ್ಕಾಗಿ ಅಲ್ಲ, ಸೇವಾರ್ಥವಾಗಿ. ಆತ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಮಾಡಿದ ಸೇವೆ ಬಹುಶಃ ಇಷ್ಟು ಸಣ್ಣ ಪ್ರಾಯದಲ್ಲಿ ಬೇರೆ ಯಾರೂ ಮಾಡಿರಲಿಕ್ಕಿಲ್ಲ. ಬರೀ ಕಲಾವಿದನಾಗಿ ಅಲ್ಲ, ಬರೀ ಇದಲ್ಲ. MCFಗೆ ಹೋದರೂ ಆತನ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯಗಳಿದೆ. ಹಾಗೆ ಮನೆಯ ಕುಟುಂಬದ ಸದಸ್ಯನಾಗಿ, ಇವತ್ತು ಸುಳ್ಳಿಗೆ ಅಜ್ಜನಾಗಿ, ಇದು ನಮ್ಮ ಮಿತ್ರನಾಗಿ ಪರಮೇಶ ನಮ್ಮೊಂದಿಗಿಲ್ಲ. ಕೃಷ್ಣ ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಾವು ಇಷ್ಟೇ ಬಯಸುವಂಥದ್ದು. ಅವನ ನೆನಪು, ಅವನ ಸಿಹಿಯಾದ ಸಾಧನೆಗಳ ನೆನಪು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಇರ್ತದೆ ಅಂತ ಹೇಳ್ತಾರೆ. ಕೃಷ್ಣನ ಪಾದಕ್ಕೆ
ನಮಿಸಿ ವಿರಮಿಸ್ತಾ ಇದ್ದೀನಿ. ಸ್ವಲ್ಪರವರೇ ನಮ್ಮ ತಂದೆ ಮತ್ತು ನಮ್ಮ ಅಣ್ಣನನ್ನು ನೀವು ಜೊತೆಯಾಗಿ ನೋಡಿದವರು. ಭಾಳ ಭಾವುಕಾಗಿಬಿಟ್ಟೆ ನಾನು. ಗೋಪಾಲಕೃಷ್ಣ ದೇವರು ಅಂದರೆ ನನಗೆ ಭಾಳ ಇಷ್ಟ. ಅವರ ಸಾನ್ನಿಧ್ಯದಲ್ಲಿ ನಡೆಯುವಂಥ ಈ ನುಡಿನವನ್ನು ಅವನಿಗೆ ಮುಟ್ಟುತ್ತಂತೆ ನಾನು ತಿಳ್ಕೊಂಡಿದ್ದೇನೆ. ಧನಪಾಲ ಶೆಟ್ಟಿಗಾರರು ಲಲಿತಕಲಾ ಆರ್ಟ್ಸ್ ಒಂದು 2 ಮಾತು ನಮ್ಮ ಅಣ್ಣನ ಬಗ್ಗೆ ಮಾತಾಡಬೇಕು. ನಿನ್ನೆ ಅವರು ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ನಿಮ್ಮ ಒಡನಾಟ? ನಮ್ಮ ಒಂದು ಆತ್ಮೀಯ ಗುರುವನ್ನು ನಾವು ಕಳ್ಕೊಂಡಿದ್ದೇವೆ. ಬಹಳ ದುಃಖ ಆಗ್ತಾಯಿದೆ. ಸುಮಾರು ಒಂದು 30 ವರ್ಷ ಮುಂಚೆ ನಾನು ಪೂರ್ಣ ಪ್ರಮಾಣದ ನಮ್ಮ ಲಲಿತ ಕಲಾ ಸಂಸ್ಥೆಗೆ ನಾನು ಕಾಲಿಟ್ಟು ನಮ್ಮ ಅದಕ್ಕಿಂತ ಮೊದಲೇ ಅವರು ನಮ್ಮ ಸಂಸ್ಥೆಯಲ್ಲಿ ಪಾಠವನ್ನು ದುಡಿತಿದ್ರು, ಮೇಕಪ್ ಆಗಿ. ನಮ್ಮ ತಂದೆಯು ಕೂಡ ಭಾಳ ಆತ್ಮೀಯ ಗೆಳೆಯರು. ನನ್ನ ಹತ್ರ ಹೇಳಿದ ವಿಷಯವನ್ನು ತಂದೆ ಅವರ ಹತ್ರ ಹೇಳ್ತಿದ್ರು. ಅಷ್ಟು ಕೂಡ ಇದಾಗಿದೆ. ಮತ್ತು ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಇರ್ಬೋದು, ನಮಗೆ ಮೊದಲು ಅವರೇ ಮೇಕಪ್ಗೆ ಅವರೇ ಮಾಡೋದು, ಒಂದು ಐಡಿಯಾ ಕೊಡೋದು. ಮತ್ತು ನಮ್ಮ ಲಲಿತಕಲಾ ಸಂಸ್ಥೆಯಲ್ಲಿ ಕೂಡ ಬೆಳಿಗ್ಗೆ ಅವರು ಡ್ಯೂಟಿಗೆ ಹೋಗೋ ಮೊದಲು ಕೂಡ ನಮಗೆ ಮೇಕಪ್ ಅಂತ ಇದ್ದರೆ ಅವರು ಬಂದು ಅವರ ಟೈಮ್ಗೆ ಅವರೇ ಎದ್ದು ಹೋಗ್ತಿದ್ರು. ಮತ್ತು ಡ್ಯೂಟಿ ಆದ ನಂತರ ಪುನಃ ಸಾಯಂಕಾಲ ಬಂದು ಕಸ್ಟಮರ್ಗೆ ಡ್ರೆಸ್ ಕೊಡೋದು, ಮಾತಾಡೋದು ಎಲ್ಲ ಅವರು ಮಾತಾಡ್ತಿದ್ರು. ಮತ್ತು ನನಗೆ ಒಂದು ಯಕ್ಷಗಾನ ಕಲಿಸಿದ ಗುರು, ನಾನೊಂದು 2 ಸಲ ಯಕ್ಷಗಾನ ವೇಷ ಹಾಕಿದ್ದೇನೆ. ಅದಂದರೆ ಅದಕ್ಕೆ ಅವರೇ ಕಾರಣ. ನನ್ನನ್ನು ವೇದಿಕೆಯಲ್ಲಿ ಕುಣಿಸಿದ್ದಾರೆ. ಅವರ ಮಗನೊಟ್ಟಿಗೆ ನಾನು ಸಹ ಯಕ್ಷಗಾನ ವೇಷ ಮಾಡಿದ್ದೇನೆ 2 ಸಲ. ಹಾಗೆ ತುಂಬ ದುಃಖ ಆಗ್ತುಂಟು. ಮತ್ತು ಸ್ವಲ್ಪ ಹುಷಾರಿಲ್ಲದಾಗ ನನಗೆ ಸ್ವಲ್ಪ ಬರುವುದು ಸ್ವಲ್ಪ ಕಡಿಮೆ ಆಯಿತು. ಮತ್ತು ಅವರ ಅಗಲಿಕೆಯನ್ನು, ಆ ದುಃಖವನ್ನು ಸಹಿಸುವಂಥ ಶಕ್ತಿ ಅವರ ಕುಟುಂಬದವರಿಗೆ ಕೂಡ ಮತ್ತು ನಮಗೆ ಕೂಡ ಸಂಸ್ಥೆಯು ಕೂಡ ಅವರ ಆಶೀರ್ವಾದ ಇರಬೇಕಂತೇಳಿ ನಾನು ದೇವರಲ್ಲಿ